ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬಳ್ಳಾರಿ ಕಂಪ್ಲಿ. ಈಗ ಕಂಪ್ಲಿಯಿಂದ ಒಂದು ದೊಡ್ಡ ನ್ಯೂಸ್ ಚರ್ಚೆ ಆಗ್ತಾ ಇದೆ. ಬೇರೆ ಏನಿಲ್ಲ, ಈಗ ಕರ್ನಾಟಕದಾದ್ಯಂತ ನಾವು ಹೇಗೆ ನಮ್ಮ ಧ್ವನಿ ಮಾಡ್ತೀವೋ, ನಮ್ಮ ಬಳ್ಳಾರಿಯ ಕಂಪ್ಲಿಯಲ್ಲಿ ನಾರಾಯಣ ಸ್ವಾಮಿ ಅನ್ನೋ ಒಬ್ಬ ಸಾಮಾಜಿಕ ಹೋರಾಟಗಾರರು, ಓಕೆ, ಅವರು ಈ ಒಂದು ಅಕ್ರಮ ಮರಳುಗಾರಿಕೆ ಏನಿದೆ, ಈ ಒಂದು ಐ ಥಿಂಕ್ ಸಂಪನ್ಮೂಲಗಳನ್ನು ಅಂದರೆ ಈ ನಮ್ಮ ಸಂಪನ್ಮೂಲಗಳಿಂದನೇ ಜೀವನ ಮಾಡ್ತಾ ಇರೋವಂಥ ರಾಜಕಾರಣಿಗಳು, ಅಲ್ಲಿನ ಜಿಲ್ಲಾಧಿಕಾರಿಗಳು, ಎಸ್ ಪಿಗಳು, ನೈಸರ್ಗಿಕ ಸಂಪನ್ಮೂಲಗಳಿಂದನೇ ಜೀವನ ಮಾಡ್ತಂಥವ್ರು ಅಲ್ಲಿದ್ದನ್ನೇ ದರೋಡೆ ಹೊಡೆದು, ಅದು ಎಲ್ಲೇ ಆಗಿರ್ಬೋದು, ಕರ್ನಾಟಕದ ಉದ್ದ ಅಗಲಕ್ಕೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲ ಕಡೆ ಇದೆ. ಮರಳಾಗಿರ್ಬೋದು, ಗಣಿ ಆಗಿರ್ಬೋದು, ಕಾಡಾಗಿರ್ಬೋದು, ಮರಗಳಾಗಿರ್ಬೋದು, ಅಥವಾ ಸರ್ಕಾರಿ ಜಮೀನುಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಂಪನ್ಮೂಲಗಳನ್ನೇ ಒಡೆದು ಅದನ್ನು ತಿಂದು ಅದರಿಂದ ಜೀವನ ಮಾಡ್ತಾ ಇರುವಂಥ 99% ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳು. ಈಗ ಬಳ್ಳಾರಿ ವಿಚಾರಕ್ಕೆ ಬಂದರೆ ಬನ್ನಿ, ಪಾಪ ಆ ಕಂಪ್ನಿನಲ್ಲಿ ಅಕ್ರಮ ಮರಳುಗಾರಿಕೆ ಒಂದು 4-5 ವರ್ಷದಿಂದ ಒಬ್ಬ ವ್ಯಕ್ತಿ ನಾರಾಯಣ ಸ್ವಾಮಿ ಅನ್ನೋರು ಧ್ವನಿ ಮಾಡ್ತಾ ಇದ್ದಾರೆ. ಯು ಬಿಲೀವ್ ಇಟ್ ಆರ್ ನಾಟ್, ಅಲ್ಲಿನ ಲೋಕಲ್ ಪೊಲೀಸ್ ವಾಸುದೇವ್ ಅನ್ನೋನೇ ಈ ಧ್ವನಿ ಮಾಡಿದ್ದಕ್ಕೆ, ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕಿಡ್ನ್ಯಾಪ್ ಮಾಡಿ ಪ್ರಾಣ ತೆಗೆಯೋ ಮಟ್ಟಕ್ಕೆ ಅವ್ರಿಗೆ ಹಿಂಸೆನ ಕೊಟ್ಟಿದ್ದಾರೆ. ಬನ್ನಿ ಅವ್ರ ಬಾಯಲ್ಲೇ ಕೇಳೋಣ. ಬಳ್ಳಾರಿಯ ಕಂಪ್ಲಿಯ ನಾರಾಯಣ ಸ್ವಾಮಿ ಸಾಮಾಜಿಕ ಹೋರಾಟಗಾರರು, ಓಕೆ, ಮರಳು ದಂಧೆಯನ್ನು ಪ್ರಶ್ನೆ ಮಾಡಿದ್ದಕ್ಕೆ, ಮರಳು ದಂಧೆಯನ್ನು ಹಿಡ್ಕೊಟ್ಟಿದ್ದಕ್ಕೆ, ಮರಳು ದಂಧೆಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಏನಾಯಿತು ಅಂತ ಅವ್ರ ಬಾಯಲ್ಲೇ ಕೇಳೋಣ, ಬನ್ನಿ ನೋಡೋಣ. ಒಬ್ಬ ಸಾಮಾಜಿಕ ಹೋರಾಟಗಾರದ ಎಂ ನಾರಾಯಣ ಸ್ವಾಮಿ ಆದ ನಾನು ಕಳೆದ 4-5 ವರ್ಷಕ್ಕೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿದ್ದು, ಈ ಸಂಬಂಧ ದಿನಾಂಕ 13/3/2026 ಕಂಪ್ಲಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಟದ ದಂಧೆಯನ್ನು ಬಯಲು ಮಾಡುವ ಉದ್ದೇಶದಿಂದ KA 642400 ಲಾರಿಯನ್ನು ಪರವಾನಗಿ ಇಲ್ಲದೆ ಸಾಗಾಟ ಮಾಡುತ್ತಿರುವ ಲಾರಿಯನ್ನು ಹಿಡಿದು 112 ಪೊಲೀಸರ ಸಹಾಯದಿಂದ ಕಂಪ್ಲಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದು, ಅದೇ ದಿನ ಮತ್ತು ಇವ್ರದೇ ಇನ್ನೊಂದು ಲಾರಿ 2 ಗಂಟೆ ಸಮಯದಲ್ಲಿ ಕಂಪ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಹೋಗುತ್ತಿರುವಾಗ ಅದನ್ನು ಹಿಡಿದು ಕಂಪ್ಲಿ 112 ಪೊಲೀಸರಿಗೆ ಒಪ್ಪಿಸುವ ಸಂದರ್ಭದಲ್ಲಿ ಕೊಟ್ಟಾಲ್ ಕಡೆಯಿಂದ 30-40 ಜನ ಅಕ್ರಮ ಮರಳು ಸಾಗಾಟ ದಂಧೆಕೋರರಲ್ಲೂ ಸೇರಿ ಕಂಪ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ KB ವಾಸುಕುಮಾರ್ ಅವರ ಕುಮ್ಮಕ್ಕಿನಿಂದ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರ ಮತ್ತು ನನ್ನನ್ನು ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ಒಂದು ಬೈಕಿನಲ್ಲಿ ಬಲವಂತವಾಗಿ ಕೂಡಿಸಿ ನನ್ನನ್ನು ಅಪಹರಿಸಿ ಕೊಲೆ ಮಾಡಬೇಕೆಂಬ ಉದ್ದೇಶದಿಂದ ಕುತಂತ್ರ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಕಂಪ್ಲಿ ಠಾಣೆ 2 ಪೇದೆಗಳು ಬಂದಿದ್ದರಿಂದ ಆ ಸಮಯಕ್ಕೆ ನನ್ನನ್ನು ಬಿಟ್ಟು ಈ ಅಕ್ರಮ ಮರಳು ಸಾಗಾಟದ ದಂಧೆಕೋರರಲ್ಲೂ ಸೇರಿ ನನ್ನನ್ನು ಬಿಟ್ಟು ಹೊರಟೋಗಿರುತ್ತಾರೆ. ಈ ಘಟನೆಯು ಕಂಪ್ಲಿ ಪೊಲೀಸ್ ಠಾಣೆಯ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ KB ವಾಸುಕುಮಾರ್ ಅವರ ಕುಮ್ಮಕ್ಕಿನಿಂದ ಇದು 10ನೇ ಸಲ ನಡೆಯಿತು. ಕಾರಣ ಪೊಲೀಸ್ ಠಾಣೆ ವಾಸುಕುಮಾರ್ ಅವರ ಮೇಲೆ ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ SP, ಬಳ್ಳಾರಿ SP, IG, ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ DGP ಮತ್ತು ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಈ ಕಂಪ್ಲಿ ಠಾಣೆ ಆರಕ್ಷಕರ KB ವಾಸುಕುಮಾರ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನನಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಇವತ್ತು ತಿಳಿಸುತ್ತಿದ್ದೇನೆ. ಕೇಳಿಸ್ಕೊಂಡ್ರಲ್ವಾ? ಓಕೆ, ಸಾಮಾಜಿಕವಾಗಿ ನಿಮ್ಮ ಜವಾಬ್ದಾರಿ ಏನಾದ್ರು ಅಪ್ಪಿತಪ್ಪಿ ಏನಾದರೂ ಕೇಳೋಕ್ಕೋಗಿ, ಪ್ರಶ್ನೆ ಮಾಡೋಕ್ಕೋಗಿ ಈ ರೀತಿ ಏನಾದರೂ ಆಗಿಬಿಟ್ರೆ ತುಂಬ ಕಷ್ಟ. ಸಮಾಜದಲ್ಲಿ ನಡೀತಾ ಇರುವಂಥ ದೌರ್ಜನ್ಯಗಳ ಬಗ್ಗೆ, ಅಕ್ರಮಕ ಬಗ್ಗೆ, ಆಮೇಲೆ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡು ಅಕ್ರಮ ಮಾಡ್ತಾ ಇದ್ದಾರೆ. ಬೇರೆ ಏನು ಹೇಳಿದ್ನಲ್ಲ ನಾನು, ಕರ್ನಾಟಕದ ಉದ್ದ ಅಗಲಕ್ಕೂ ಇರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು, ಅದು ಸರ್ಕಾರಿ ಜಾಗಗಳಾಗಿರ್ಬೋದು, ಸರ್ಕಾರಿ ಕೆರೆಗಳಾಗಿರ್ಬೋದು, ಕುಂಟೆಗಳಾಗಿರ್ಬೋದು, ಗೋಮಾಳಗಳಾಗಿರ್ಬೋದು, ಸರ್ಕಾರಿ ಕಾಡುಗಳಾಗಿರ್ಬೋದು, ಎಲ್ಲವೂ ಅಷ್ಟೇ, ಮರಳುಗಾರಿಕೆ ಆಗಿರ್ಬೋದು, ಅಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ಎಲ್ಲದನ್ನು ಕೂಡ ಅಲ್ಲಿರುವಂಥ ಭ್ರಷ್ಟ MP, MLAಗಳು, SP ಗಳು, ಜಿಲ್ಲಾಧಿಕಾರಿಗಳು, ಅಲ್ಲಿರುವ ಪೊಲೀಸರು ಹೊಡೆದು ನುಂಗಾಕೋದನ್ನೇ ಒಂದು ವ್ಯವಸ್ಥೆ ಅಂತ ಕರಿಬೇಕಾಗಿದೆ. ಇದರ ಬಗ್ಗೆ ನೀವೇನಾದರೂ ಧ್ವನಿ ಮಾಡಿದ್ರೆ, ನಾರಾಯಣ ಸ್ವಾಮಿ ಥರ ಕಂಪ್ಲೇಂಟ್ ಕೊಡೋಕೆ ಹೋದ್ರೇನೋ, ಧ್ವನಿ ಮಾಡೋಕ್ಕೆ ಹೋದ್ರೇನೋ, ದೂರು ಕೊಡೋಕೆ ಹೋದ್ರೇನೋ ಏನಾಗುತ್ತೆ ಅಂತ ಅವ್ರ ಬಾಯಲ್ಲಿ ಕೇಳೋದ್ರಲ್ಲ.
ಕಂಬಳಿ ಇನ್ಸ್ಪೆಕ್ಟರ್, ಇಫ್ ಐ ಆಮ್ ನಾಟ್ ರಾಂಗ್, ಪೊಲೀಸ್ ಇನ್ಸ್ಪೆಕ್ಟರ್ ಖುದ್ದು ವಾಸುದೇವೆ ಇವರನ್ನು ಮರ್ಡರ್ ಮಾಡಿಸ್ಲಿಕ್ಕೆ, ಕಿಡ್ನ್ಯಾಪ್ ಮಾಡಿಸ್ಲಿಕ್ಕೆ, ಅಲ್ಲ ಯಾವ ಮಟ್ಟಕ್ಕೆ ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ನಿಜವಾಗ್ಲೂ ನಿನ್ನೆ ತಾನೇ ನಾವೆಲ್ಲ ಕೇಳ್ಪಟ್ವಿ. ತಮಿಳ್ನಾಡಿನ ತೂತುಕುಡಿನಲ್ಲಿ ಕಸ್ಟೋಡಿಯಲ್ ಡೆತ್ಗೆ 9 ಜನ ಪೊಲೀಸರಿಗೆ ಐ ಥಿಂಕ್ ಮರಣದಂಡನೆ ಆಗಿದೆ. ಆ ರೀತಿಯ ಶಿಕ್ಷೆಗಳು ಭಾರತಾದ್ಯಂತ, ಎಸ್ಪೆಷಲಿ ಕರ್ನಾಟಕ, ನಮ್ಮ UP, ಬಿಹಾರ್, ರಾಜಸ್ಥಾನ್, ಈ ಒಂದು ಪ್ರಾಂತ್ಯಗಳಲ್ಲಿ ಏನಿದೆ ಈ ಪೊಲೀಸ್ ದಬ್ಬಾಳಿಕೆ ಏನಿದೆ, ಈ ಪೊಲೀಸ್ ದಬ್ಬಾಳಿಕೆನ ಮಟ್ಟ ಹಾಕಬೇಕು ಅಂತಂದರೆ ಈ ರೀತಿಯ ಒಂದು ವ್ಯವಸ್ಥೆಗಳು ಬರಬೇಕು. ಸಾರ್ವಜನಿಕ ಹಿತಾಸಕ್ತಿ ಇರುವಂಥ ವ್ಯಕ್ತಿಗಳು MLA MP ಗಳಾಗಬೇಕು. ಪಾಪ ನಾರಾಯಣ ಸ್ವಾಮಿ ಒಬ್ಬ ಬಡಪಾಯಿ, ಧ್ವನಿ ಮಾಡಿದ್ರೆ ಅವನ ವಿರುದ್ಧ ರೌಡಿಗಳನ್ನ ಬಿಡೋದು, ಕಿಡ್ನ್ಯಾಪ್ ಮಾಡೋದು. ಆತನೇ ಸ್ವ-ಇಚ್ಛೆ ಹೇಳಿಕೆ ಅಂತ ಹೇಳಿದ ನನ್ನ ಕಿಡ್ನ್ಯಾಪ್ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ರು. ಬೇರೆ ಯಾರೂ ಮಾಡಿದ್ದಲ್ಲ. ಏನೋ ಕಂಬಳಿ ಇನ್ಸ್ಪೆಕ್ಟರ್ ವಾಸುದೇವ ಕಿಡ್ನ್ಯಾಪರ್ ಆಗಬೇಡ, ಹಾಕ್ಕೊಂಡ್ರೆ ಯೂನಿಫಾರ್ಮ್ಗಾರು ಕಿಂಚಿತ್ ಆದರೂ ಬೆಲೆ ಇರಲಿ. ನಾವು ಬೇರೆ ನ್ಯೂಸ್ ಚಾನಲ್ ಥರ ಬರೀ ನ್ಯೂಸನ್ನು ರಿಪೋರ್ಟ್ ಮಾಡಲ್ಲ, ನಿಮ್ಮನ್ನೇ ರಿಪೇರಿ ಮಾಡೋ ಅನ್ನೋ ಮಟ್ಟಕ್ಕೆ ಕಾನೂನನ್ನ ಬಳಕೆ ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳು ಲೂಟಿ ಆಗ್ತಾ ಇದೆ ಅಂತಂದರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಏನು ಗೆಣಸ್ಕೀಳ್ತಾ ಇದ್ದೀರಾ, SP ಗೆಣಸ್ಕೀಳ್ತಾ ಇದೆಯಾ? ವಾಸುದೇವ್ ನಿನ್ನ ಮೇಲೆ ಸ್ವತಃ ಆರೋಪ ಇದೆ ಕಿಡ್ನ್ಯಾಪ್ ಮಾಡಿಸಿದೆ ಅಂತ. ಅಂದರೆ ಧ್ವನಿ ಎತ್ತೋರ್ನ ಕಿಡ್ನ್ಯಾಪ್ ಮಾಡಿಸೋದು, ಧ್ವನಿ ಎತ್ತೋರ್ ಮೇಲೆ ಸುಳ್ಳು ಕೇಸ್ ಹಾಕೋದು, ಧ್ವನಿ ಎತ್ತೋರ್ನ ಮುಗಿಸಾಕೋದು, ಸಿಕ್ಕಿದ್ರೆ ತಗೊಂಡೋಗಿ ಲಾಕಪ್ ಡೆತ್ ಮಾಡಾಕೋದು, ಈ ರೀತಿಯ ವ್ಯವಸ್ಥೆಗಳು ಈ ಪೊಲೀಸ್ ಇಲಾಖೆಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಳ್ಳಾರಿ ಕಂಪ್ಲಿ ನೋನ್, ಈ ಬಳ್ಳಾರಿ ಇಸ್ ನೋನ್. ಬ್ಯಾನರ್ ಕಟ್ಟಕ್ಕೆ ಗುಂಡು ಹೊಡ್ಕೊಂಡು ಪ್ರಾಣ ತೆಗೆದುಕೊಂಡಂಥ ರಾಜಕಾರಣಿಗಳು ಬಳ್ಳಾರಿಲಿ ಇರ್ಬೇಕಾರೆ ಇದಕ್ಕೆಲ್ಲ ನ್ಯಾಯ ಯಾವತ್ತು ಸಿಗುತ್ತೆ? ಸಿಗುವಂಥ ರಾಜಕಾರಣಿಗಳ ಮುಂದಿನ ದಿನಗಳಲ್ಲಾದರೂ ಈ 2028ಕ್ಕಾದರೂ ಇಡೀ ಕರ್ನಾಟಕವನ್ನು ಸ್ವಚ್ಛ ಮಾಡುವಂಥ ಜವಾಬ್ದಾರಿ 7 ಕೋಟಿ ಕನ್ನಡಿಗರ ಮೇಲೆ ಇದೆ. ಬರೀ ಸ್ವಚ್ಛ ಮಾಡಿ ಅಂತ ಓಟ್ ಹಾಕಿ ಅಂತ ಹೇಳೋದಲ್ಲ, ನಾವು ನಮ್ಮ ರೀತಿ ಧ್ವನಿ ಮಾಡುವಂಥ ವ್ಯಕ್ತಿಗಳು ಐ ಥಿಂಕ್ ಮೈನ್ ಪೊಲಿಟಿಕಲ್ ಇದಕ್ಕೆ ಬರಬೇಕು, ಬೇರೆಯವ್ರನ್ನ ಕರೆತರಬೇಕು. ಆವಾಗ ಮಾತ್ರ ಖಂಡಿತವಾಗಿ 224 MLAಗಳಿಂದ ಮುಂದೆ 336 ಆಗುತ್ತೆ ಅಂತ ನಾವೆಲ್ಲ ಕೇಳ್ಪಡ್ತಾ ಇದ್ದೀವಿ. 2028ಕ್ಕೆ ಕರ್ನಾಟಕದಲ್ಲಿ 336 MLAಗಳಾಗುವಂಥ ಸಾಧ್ಯತೆ ಡಿಲಿಮಿಟೇಷನ್ಸಿಂದ. ಹೊಸ ಪ್ರತಿಭೆಗಳು, ಹೊಸ ಸಾಮಾಜಿಕ ಜವಾಬ್ದಾರಿ ಅಂತ ವ್ಯಕ್ತಿಗಳು, ಎಸ್ಪೆಷಲಿ ಹೆಣ್ಮಕ್ಳು, 30% ರಿಸರ್ವೇಷನ್ಸ್ ಇದೆ, ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ಬರಬೇಕು. ಅಂತಿಂಥವರೆಲ್ಲ ಬಿಡಿ, ನಾವು ಕೇಳ್ತಾ ಇರೋವಂಥದ್ದಲ್ಲ. ರಾಜಕಾರಣಿಗಳ ಹಿಂದೆ ಮುಂದೆ ಓಡಾಡುವಂಥ ಅವರ ನೆರಳು ಬೇಕಾಗಿಲ್ಲ. ಸಾಮಾಜಿಕವಾಗಿ ಜವಾಬ್ದಾರಿ ಇರುವಂಥ ಯುವತಿಯರು, ನಮ್ಮಂಥ ಧ್ವನಿ ಇರೋವಂಥವ್ರು, ಸಾಮಾಜಿಕ ಬದ್ಧತೆ ಇರುವಂಥವ್ರು, ಇಂಥದನ್ನೆಲ್ಲ ಮಟ್ಟ ಹಾಕುವಂಥವ್ರು, ಈ ಪೊಲೀಸೋಕ್ರಸಿನ ಅಳಿಸಿ ನಿಜವಾಗ್ಲೂ ಪ್ರಜಾಪ್ರಭುತ್ವವನ್ನು ತರುವಂಥ ವ್ಯಕ್ತಿಗಳ ಅವಶ್ಯಕತೆ 2028ಕ್ಕೆ ಇದೆ ಅಂತ ಈ ಮೂಲಕ ಹೇಳುತ್ತಾ, ಬಳ್ಳಾರಿ ಈಸ್ ಫೇಮಸ್ ಫಾರ್ ಬ್ಯಾನರ್ಗಳಲ್ಲಿ ಒಬ್ರಿಗೊಬ್ಬರು ಐ ಥಿಂಕ್ ಬಲಿ ಹೊಡ್ಕೊಂಡಂಥ ಜಾಗ ಈ ಬಳ್ಳಾರಿ. ಅದರಲ್ಲಿ ಪಾಪ ಈ ನಾರಾಯಣ ಸ್ವಾಮಿ ಅನ್ನೋ ವ್ಯಕ್ತಿ ಈ ಒಂದು ಅಕ್ರಮ ಮರಳುಗಾರಿಕೆ, ನಮ್ಮೂರು, ನಮ್ಮ ಕಂಪ್ಲಿ, ನಮ್ಮ ಬಳ್ಳಾರಿ, ನಮ್ಮ ನೈಸರ್ಗಿಕ ಸಂಪನ್ಮೂಲ ಅಂತ ಅವ್ರುಗಳ ಇಚ್ಛೆ ಇಟ್ಕೊಂಡು ಯಾರೋ ಕೆಲವರು ಒಂದಷ್ಟು 4 ಜನ ಧ್ವನಿ ಮಾಡ್ತಾ ಇದ್ದಾರೆ. ಅಂಥವ್ರನ್ನೂ ಸಹ ಈ ಪೊಲೀಸರು ಕಿಡ್ನ್ಯಾಪ್ ಮಾಡಿಸ್ತಾರೆ, ಈ ಪೊಲೀಸರು ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಡೈರೆಕ್ಟ್ ಅಲಿಗೇಷನ್ ಅಗೇನ್ಸ್ಟ್ ಇನ್ಸ್ಪೆಕ್ಟರ್ ವಾಸುದೇವ್ ಮೇಲೆ ಡೈರೆಕ್ಟಾಗಿ ಅಲಿಗೇಷನ್ನು, ಎಸ್ ನನ್ನನ್ನು ಕಿಡ್ನ್ಯಾಪ್ ಮಾಡಿಸ್ದ, ನನ್ನನ್ನು ಹೊಡೆಸ್ದ, ನನ್ನನ್ನು ಸ್ಕೆಚ್ ಹಾಕಿಸ್ದ, ನನ್ನ ಮುಗಿಸೋಕ್ಕೆ ಟ್ರೈ ಮಾಡ್ದ ಅಂತ. ಅಲ್ಲ, ಈ ಪೊಲೀಸ್ ಕೆಲಸಕ್ಕಿಂತ ಯಾವುದಾದ್ರೂ ಬಾಂಬೆಗೋ ಕಲ್ಕಟ್ಟಾಗೆ ಹೋದ್ರೂ ಬೆಸ್ಟು ಅಂತ ಈ ಮೂಲಕ ಸಜೆಷನ್ನ ಕೊಡುತ್ತೆ. ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಸಜೆಷನ್ ಬಿಟ್ಟರೆ ನಾವೇನು ಕೊಡೋಕ್ಕಾಗಲ್ಲ. ದ ಡೇ ಈಸ್ ನಾಟ್ ಫಾರ್ 2028, ನಿಮಗೆಲ್ಲ ಒಂದು ಅಂತಿಮ ಗಡಿ ಇದ್ದೇ ಇದೆ ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕದ ಇಲ್ಲಿ ಯಾವುದೇ ಮೂಲೆನಾಗಲಿ ಒಬ್ಬ ಸಣ್ಣ ವ್ಯಕ್ತಿ ನಮ್ಮ ಕಣ್ಣಿಗೆ ಅನ್ಯಾಯ ಆಗ್ತಾ ಇದೆ, ನಾನು ನನ್ನ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಮಾಧ್ಯಮದ ಮೂಲಕ ಅವರನ್ನು ಪ್ರತಿಬಿಂಬಿಸುವ ಕೆಲಸ, ಅವರ ಧ್ವನಿಯನ್ನು ಹೆಚ್ಚಿಸುವ ಕೆಲಸ, ಸಪೋರ್ಟ್ ಮಾಡೋ ಕೆಲಸ. ವಾಸುದೇವ್ ಹೊಟ್ಟೆಗೆ ಏನು ತಿಂತೀಯಾ, ಇದನ್ನೆಲ್ಲ ತಡಿಬೇಕಾದಂಥವನು ಕಿಡ್ನ್ಯಾಪ್ ಮಾಡಿಸಿದ್ಯಲ್ಲ, ಈ ಆರೋಪವನ್ನು ಮಾಡಿದ್ರು ಬೇರೆ ಯಾರೂ ಅಲ್ಲ, ನಾರಾಯಣ ಸ್ವಾಮಿ ಅಂತ ಈ ಮೂಲಕ ಹೇಳ್ತಾ ಎಚ್ಚರಿಕೆ ಇರಲಿ. ಕರ್ನಾಟಕದಲ್ಲಿ 7 ಕೋಟಿ ಜನರು ಕಟ್ಟೋ ಟ್ಯಾಕ್ಸಿಂದ ನಿಮ್ಮ ಜೀವನ ಬರುತ್ತೆ. ನೀವುಗಳು ಸೇವೆ
ಮಾಡಬೇಕಾಗಿರೋದು ಈ ನೆಲಕ್ಕೋಸ್ಕರ, ಈ ಜಲಕ್ಕೋಸ್ಕರ, ಈ ಜೈ ಕರ್ನಾಟಕಾಂಬೆ ಅಂದ್ಬಿಟ್ಟು ಏನು ಬಾವುಟ ಕಟ್ಕೊಂಡ್ಬಿಟ್ರೆ ಅಲ್ಲ. ನಿಜವಾಗ್ಲೂ ಕರ್ನಾಟಕಾಂಬೆಗೆ ನೀವು ಉಳಿಸೋದೇನು ಅಂತಂದರೆ ಅಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಕದೀತಾ ಇರೋನ್ನ, ಲೂಟಿ ಮಾಡ್ತಾ ಇರೋನ್ನ ತಡೆಗಟ್ಟಬೇಕು. ನಿಮ್ಮ ಕೈಯಲ್ಲಿ ಆಗಲ್ಲ, ಯಾರೋ ಧ್ವನಿ ಮಾಡ್ತಾರೆ ಅವ್ರಿಗಾರು ಸಪೋರ್ಟಾಗಿ ನಿಂತ್ಕೊಬೇಕು. ವಾಸುದೇವ ಮೈ ಮೇಲೆ ಎಚ್ಚರಿಕೆ ಇರಲಿ, ಈ ರೀತಿಯ ವಿಚಾರಗಳು ಬೀದಿಗೆ ಬರದೇ ಇರಲಿ. ಇಂಥವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ರಾಜ್ಯ ಸರ್ಕಾರನೇ ಆಗಿರಲಿ, ಜಿಲ್ಲಾಧಿಕಾರಿನೇ ಆಗಿರಲಿ. ದಯಮಾಡಿ ನಾರಾಯಣ ಸ್ವಾಮಿ ಅವ್ರಿಗೆ ಐ ಥಿಂಕ್ ಸೂಕ್ತ ರಕ್ಷಣೆ ವ್ಯವಸ್ಥೆನ ಮಾಡಬೇಕು ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.